ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಮ್ಮ ತೊಜಂಕು ಸೊಪ್ಪಿನ ಬಜೆ. ಸೊಪ್ಪಿನ ಬಜೆ ಅಂತ ಹೇಳಿ ಗೊತ್ತೇ ಆಗುದಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಆಟಿಯಲ್ಲಿ ಮಾಡುವಂತಹ ವಿಶಿಷ್ಟವಾದ ಸೊಪ್ಪಿನ ಬಜೆ ಭಾರಿ ರುಚಿಯಾಗಿರ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಎಲ್ಲ ಕಡೆಯಲ್ಲಿ ಕಾಣುವಂತಹ ಸೊಪ್ಪು ಅಂತ ಹೇಳಿದ್ರೆ ಈ ಸೊಜಂಕು ಸೊಪ್ಪು ನೋಡಿ. ತುಳುವಲ್ಲಿ ಇದಕ್ಕೆ ತೊಜಂಕು ಸೊಪ್ಪು ಅಂತ ಹೇಳ್ತಾರೆ. ಇದರಿಂದ ನಾನು ಇವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಸೊಪ್ಪನ್ನು ತೆಗಿತಿದ್ದೇನೆ, ಎಷ್ಟು ಬೇಕಷ್ಟು ತೆಗಿತಾ ಇದ್ದೇನೆ. ಸೊಜಂಕು ಸೊಪ್ಪು ಈ ತರ ಇರ್ತದೆ ನೋಡಿ, ಎಲೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೋಡುವಾಗ್ಲೂ ಗೊತ್ತಾಗ್ತದೆ ಇದು ಯಾವ ತರದ್ದು ಸೊಪ್ಪು ಅಂತ ಹೇಳಿ. ಎಳಾಸಿ ಎಲೆ ತೆಗೆದ್ರೆ ಆಯ್ತು ನೋಡಿ, ತುಂಬಾ ಬಲ್ತ ಎಲೆ ಎಲ್ಲ ಆದ್ರೆ ಅದು ಬಾಯಿಗೆ ಹಾಗೆ ಕಚ ಕಚ ಸಿಗ್ತಾ ಇರ್ತದೆ. ನಾನು ಈ ತೊಜಂಕು ಸೊಪ್ಪಿನಿಂದ ಇವತ್ತು ಬಜೆ ಮಾಡ್ತಾ ಇದ್ದೇನೆ. ಆಟಿಯಲ್ಲಿ ಮಾಡುವಂತಹ ಒಂದು ವಿಶಿಷ್ಟ ರೆಸಿಪಿ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ತೊಜಂಕು ಸೊಪ್ಪನ್ನು ಚಂದ ತೊಳೆದು ತಗೊಂಡು ಬಂದಿದ್ದೇನೆ ನೋಡಿ. ಇದರ ಎಲೆಯನ್ನೆಲ್ಲ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಬೇಕು. ಏನಾದರೂ ಹುಳ ಪಟ್ಟಿದ್ರೆ ಈ ಥರ ನೋಡ್ಕೊಂಡು ನಾವು ತೆಗೆದ್ರೆ ಆಯಿತು. ನಾನು ಹಿಂದೆ ಎಲ್ಲ ಉಂಟಲ್ಲ ಈ ಸೊಪ್ಪಿನದ್ದು ಬೇರೆ ಬೇರೆ ರೆಸಿಪಿ ಟ್ರೈ ಮಾಡಿದ್ದೇನೆ. ಈ ಗಟ್ಟಿ ಎಲ್ಲ ಮಾಡಿದ್ದೇನೆ, ಭಾರಿ ರುಚಿ ಆಗ್ತದೆ. ನಮ್ಮ ಹಿರಿಯರೆಲ್ಲ ಆಟಿಗೆ ಈ ಥರ ರೆಸಿಪಿ ಎಲ್ಲ ಮಾಡ್ತಾ ಇದ್ರು. ಅಂದರೆ ಈ ಆಟಿಯಲ್ಲೇ ಆಗುವಂಥದ್ದು, ಮಳೆಗಾಲದಲ್ಲೇ ಹೆಚ್ಚಾಗಿ ಆಗುವಂತಹ ಸೊಪ್ಪುಗಳಿವು. ಈ ಮಳೆಗಾಲದಲ್ಲಿ ಬೇರೆ ಬೇರೆ ರೋಗ ಬರ್ತಾಯಿತ್ತು ನೋಡಿ. ಹಿಂದೆಲ್ಲ ನಮ್ಮ ಅಜ್ಜಂದಿರೆಲ್ಲ ಈ ರೋಗ ಬರುವ ಸಂದರ್ಭದಲ್ಲಿ ಈ ಥರ ಸೊಪ್ಪುಗಳಿಂದ ರೆಸಿಪಿ ಮಾಡಿ ಅವರ ಆರೋಗ್ಯ ಎಲ್ಲ ಕಾಪಾಡ್ತಾ ಇದ್ರು ನೋಡಿ. ಸೊಪ್ಪೆಲ್ಲ ಬಿಡಿಸಿ ಆಯಿತು. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡುವ. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಈ ಎಲೆಯ ಶೇಪಿನ ಬಗ್ಗೆ ಏನು ತಲೆ ಬಿಸಿ ಬೇಡ, ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ದರೆ ಸಾಕು. ಎಲ್ಲ ಎಣ್ಣೆಯಲ್ಲಿ ಬಿಡುವಾಗ ಉಂಟಲ್ಲ ಬೇಯ್ತದೆ ಸರಿ. ಒಂದು ಬಟ್ಲಿಗೆ ಹಾಕೊಳ್ಳುವ. ಸೊಪ್ಪಿನ ಮಿಕ್ಸಿಂಗ್ ಅಂತ ಹೇಳಿ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಆಯಿತು. ಸೊಪ್ಪಿನ ಮಿಕ್ಸಿಂಗಿಗೆ ಹಾಕೋದ್ರಿಂದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತೇನೆ, ಸ್ವಲ್ಪ ಖಾರ ಖಾರ ಇರಲಿ ಬಜೆ ಅಂತ. ಸೊಪ್ಪು, ಈರುಳ್ಳಿ, ಮೆಣಸು ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಬಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನಾನಿಲ್ಲಿ ಸೊಪ್ಪನ್ನು ಒಂದು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಕಟ್ ಮಾಡಿದ ಮೆಣಸು ಹಾಗೆ ನೀರುಳ್ಳಿ ಇವಿಷ್ಟನ್ನು ಒಟ್ಟಿಗೆ ಹಾಕೊಳ್ಳುವ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಕೊಂಡು ಹಾಕೊಳ್ಳುವ. ಸ್ವಲ್ಪ ಜೀರಿಗೆ ಪುಡಿ ಆಗ್ತದೆ ಕೈಯಲ್ಲಿ ಆ ಥರ ಮಾಡ್ಕೊಳ್ಳೋದ್ರಿಂದ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಖಾರಕ್ಕೆ ಮೆಣಸಿನ ಪೌಡ್ರು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗನ್ನು ನೀರು ಮಾಡಿ ಇಟ್ಕೊಂಡಿದ್ದೆ ನೋಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗಿನ ನೀರಿದೆ. ಇವಿಷ್ಟನ್ನು ಚೆಂದ ಮಿಕ್ಸ್ ಮಾಡುವ. ಈ ಸೊಪ್ಪು ಹಾಗೆಯೇ ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ತದೆ. ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತೇನೆ. ಒಂದು 3 ರಿಂದ 4 ಸ್ಪೂನ್ ಅಂತ ಹೇಳ್ಬೋದು. ಹಾಗೆಯೊಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು. ನಮ್ಮ ಬಜೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂತಾದರೆ ಈ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು. ಇವಾಗ ಸರಿ ಮಿಕ್ಸ್ ಮಾಡುವ. ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಹಾಕೊಂಡ್ರೆ ಇದು ಬಜೆ ಹೋಗಿ ಪೂಡಿ ಆಗ್ತದೆ. ನಮಗೆ ಬಜೆ ಥರನೇ ಬರಬೇಕಾದ್ರೆ ಹಿಟ್ಟೆಲ್ಲ ನೋಡ್ಕೊಂಡು ಹಾಕಬೇಕಾಗ್ತದೆ. ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ನೋಡ್ಕೊಂಡು ಹಾಕಿದರೆ ಆಯಿತು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ನಾನು ಸ್ವಲ್ಪ ಕೂಡ ನೀರು ಸೇರಿಸಲಿಲ್ಲ ನೋಡಿ. ಇಷ್ಟು ಅದಕ್ಕೆ ತಗೊಂಡು ಬಂದರೆ ಆಯಿತು. ಹಿಟ್ಟನ್ನು ಈ ಥರ ಎಣ್ಣೆಯಲ್ಲಿ ಬಿಡಲಿಕ್ಕೆ ಬರಬೇಕು. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ನೋಡ್ಕೊಂಡು ಕಡಲೆ ಹಿಟ್ಟೆಲ್ಲ ಸೇರಿಸ್ಕೋಬೋದು. ಬಜೆ ಮಸಾಲೆ ಎಲ್ಲ ರೆಡಿ ಮಾಡಿ ಆಯಿತು. ಅದಾದಮೇಲೆ ನೋಡಿ, ನಾನು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ, ಪ್ಯೂರ್ ತೆಂಗಿನ ಎಣ್ಣೆ. ನಾವು ತೆಂಗಿನ ಎಣ್ಣೆಯಲ್ಲಿ ಬಜೆ ಮಾಡಿದರೆ ಒಳ್ಳೆ ಪರಿಮಳ ಬರ್ತದೆ. ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಬಜೆ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುವ. ತೊಜಂಕು ಸೊಪ್ಪಿನ ಬಜೆಯನ್ನು ಎಣ್ಣೆಯಲ್ಲಿ ಬಿಟ್ಟಾಯಿತು.
ಒಂದು 3 ರಿಂದ 4 ನಿಮಿಷ ಮೀಡಿಯಂ ಉರಿಯಲ್ಲಿ ಚಂದ ಕಾಯಿಲಿ. ಸ್ವಲ್ಪ ತಿರುಗಿಸಿ ಹಾಕೊಳ್ಳುವ. ಒಂದು ಕಡೆಯಲ್ಲಿ ಸ್ವಲ್ಪ ಕೆಂಪಾಗಿ ಕಾದಿರ್ತದೆ. ನಮ್ಮಲ್ಲೆಲ್ಲ ಈ ಆಟಿ ಬಂತಂತ ಹೇಳಿದ್ರೆ ಈ ತರ ರೆಸಿಪಿ ಮಾಡಿ ತಿನ್ನೋದೇ ಒಂದು ಹಬ್ಬ. ಭಾರಿ ರುಚಿ ಆಗ್ತದೆ, ಖುಷಿ ಖುಷಿ ಆಗ್ತದೆ. ಅಂದ್ರೆ ಈ ನಮ್ಮ ಸುತ್ತಮುತ್ತಲು ನೋಡಿದ್ರೆ ಉಂಟಲ್ಲ, ಬೇಕಾದಷ್ಟು ಸೊಪ್ಪೆಲ್ಲ ಸಿಗ್ತದೆ. ಈ ತೊಜಂಕ್, ವಿಟಮಿನ್ ಸೊಪ್ಪು, ಹೀಗೆ ಬೇರೆ ಬೇರೆ. ಮತ್ತೆ ಸೇವು ಅಂತ ಹೇಳಿದ್ರೆ ಕೆಸುವಿನ ಎಲೆ ಅಲ್ಲಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅದರಿಂದ ಬೇರೆ ಬೇರೆ ಬಗೆಯ ತಿಂಡಿ ಎಲ್ಲ ನಾವು ಮನೆಯಲ್ಲಿ ಮಾಡ್ತಾ ಇರ್ತೇವೆ. ಭಾರಿ ಒಂದು ಖುಷಿ ಖುಷಿಯಾದ ಒಂದು ಈ ಗಳಿಗೆ ಇದು. ಅಂದ್ರೆ ಆಟಿ ಅಂತ ಹೇಳಿದ್ರೆ ನಮಗೆ ಮನೆಯಲ್ಲಿ ಬೇರೆ ಬೇರೆ ತಿಂಡಿಯದ್ದೇ ಹಬ್ಬ. ನೋಡಿ ಕೆಂಪಾಯ್ತು ನೋಡಿ, ಇಷ್ಟಾದರೆ ಸಾಕು. ಸರಿ, ಎಲ್ಲ ಎಣ್ಣೆ ತೆಗೆದು ನಾವೊಂದು ಪ್ಲೇಟಿಗೆ ಹಾಕೊಳ್ಳುವ. ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಮ್ಮ ತೊಜಂಕು ಸೊಪ್ಪಿನ ಬಜೆ. ಸೊಪ್ಪಿನ ಬಜೆ ಅಂತ ಹೇಳಿ ಗೊತ್ತೇ ಆಗುದಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಆಟಿಯಲ್ಲಿ ಮಾಡುವಂತಹ ವಿಶಿಷ್ಟವಾದ ಸೊಪ್ಪಿನ ಬಜೆ ಭಾರಿ ರುಚಿಯಾಗಿರ್ತದೆ. ಆಟಿಯಲ್ಲಿ ಹೆಚ್ಚಾಗಿ ಮಾಡುವಂತಹ ಈ ತಿಂಡಿಗಳಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಈ ಸೊಪ್ಪುಗಳಿಂದ ಮಾಡುವಂತಹ ತಿಂಡಿ. ನಾನಿವತ್ತು ನಿಮಗೆ ಈ ತೊಜಂಕು ಸೊಪ್ಪಿನ ಬಜೆ ಮಾಡಿ ತೋರಿಸಿದೆ. ತುಂಬ ಸೂಪರ್ ಆಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.